ಆದ್ದರಿಂದ ಜಗತ್ತಿನಲ್ಲಿ ಎಲ್ಲರಿಗೂ ಬೇಕಾದವನು. ರಾಮನ ಸ್ವೀಕಾರ್ಯತೆ ಇದೆಯಲ್ಲ, ಇದು ಸಾರ್ವದೇಶೀಯ, ಸಾರ್ವಕಾಲಿಕ. ರಾಮನನ್ನ ಇವ ನಮ್ಮವನಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಂಥ ಒಂದು ಧರ್ಮ ಪಾಲನೆ ಮಾಡಿದಂಥ ವ್ಯಕ್ತಿ ರಾಮ. ತಮಾಷೆಯಾಗಿ ಹೇಳ್ತೀನಿ, ನಮ್ಮ ದೇಶವನ್ನು ತೆಗೆದುಕೊಳ್ಳೋಣ. ನಮ್ಮ ದೇಶದಲ್ಲಿ ನೀವು ಯಾವ ರಾಜ್ಯಕ್ಕೆ ಹೋಗಿ, ಆ ರಾಜ್ಯದಲ್ಲಿ ರಾಮನ ಹೆಸರಿಟ್ಕೊಂಡಿರೋರು ಸಿಕ್ಕೇ ಸಿಗ್ತಾರೆ. ಬೇರೆ ಯಾವುದಾದ್ರೂ ಹೆಸರಿನವರು ಎಲ್ಲ ಕಡೆಯೂ ಸಿಗ್ತಾರ ಅನ್ನೋದನ್ನು ಹುಡುಕಬೇಕಷ್ಟೇ ನಾವು. ಆದರೆ ಅನುಭವಕ್ಕೆ, ಸುಲಭವಾಗಿ ಅನುಭವಕ್ಕೆ ಬರುವಂಥದ್ದು ರಾಮ ಸಾರ್ವದೇಶೀಯ, ಸಾರ್ವಕಾಲಿಕ ಸ್ವೀಕಾರ್ಯತೆಯನ್ನು ಪಡೆದಿರತಕ್ಕಂಥವನು. ಕರ್ನಾಟಕದಲ್ಲಿ ರಾಮನ ಹೆಸರು ಎಷ್ಟು ಜನ, ನಿಮ್ಮ ಮುಂದೆ ನಾನು ಕುಳಿತಿದ್ದೀನಿ, ನಾನು ರಾಮಣ್ಣ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ರಾಮ ಅನ್ನೋ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳೋ ಅಂಥ ಧೈರ್ಯತನ ಅವರು ತೋರಿಸಲಿಲ್ಲ. ಎಷ್ಟು ಜನ ರಾಮಚಂದ್ರ, ರಾಮರಾವ್, ಸೀತಾರಾಮ. ಕೇರಳಕ್ಕೆ ಹೋಗಿ ರಾಮನ್ ಕುಟ್ಟಿ ಸಿಗ್ತಾನೆ. ತಮಿಳುನಾಡಿಗೆ ಹೋಗಿ ಸಿನಿಮಾ ತಾರೆ MG ರಾಮಚಂದ್ರನ್ ಸಿಗ್ತಾರೆ. ದೇವರನ್ನ, ಧರ್ಮವನ್ನ ಧಿಕ್ಕಾರ ಮಾಡದಂಥ ಒಬ್ಬ ವ್ಯಕ್ತಿ ದ್ರಾವಿಡ ಕಳಗಂ ಶುರು ಮಾಡಿದವನು. ಅವನ ಹೆಸರು ರಾಮಸ್ವಾಮಿ ನಾಯ್ಕರ್. ರಾಮ ಅವನನ್ನು ಬಿಟ್ಟಿಲ್ಲ. ಇನ್ನು ಮಹಾರಾಷ್ಟ್ರಕ್ಕೆ ಹೋದರೆ ಎಷ್ಟು ಜನ ರಾಮರಾವ್ ಸಿಗ್ತಾರೆ, ರಾಮರಾವ್ ದೇಶಪಾಂಡೆ ಸಿಗ್ತಾರೆ, ರಾಮಚಂದ್ರ. ಗುಜರಾತ್ಗೆ ಹೋಗಿ ರಾಮಶರಣ ಅಗರ್ವಾಲ್ ಸಿಗ್ತಾನೆ. ರಾಜಸ್ಥಾನಕ್ಕೆ ಹೋಗಿ ರಾಮ್ ಸಿಂಗ್ ಸಿಗ್ತಾನೆ. ಪಂಜಾಬ್ನಲ್ಲಿ ಠಾಕೂರ್ ರಾಮ್ ಸಿಂಗ್ ಇದ್ದಾರೆ. ಎಲ್ಲಿ ಇಲ್ಲ. ರಾಮೋ ಪ್ರಸಾದ್ ಮುಖರ್ಜಿ ಬಂಗಾಳದಲ್ಲಿ. ಎಲ್ಲ ಕಡೆ ರಾಮನ ಹೆಸರು ಇಟ್ಕೊಂಡಿರುವವರು ಇದ್ದಾರೆ. ಯಾರಿಗೂ ಧೈರ್ಯವಿಲ್ಲ ರಾಮನ ಹೆಸರನ್ನ ತಮ್ಮ ಹೆಸರಿನಿಂದ ಬದಲಾವಣೆ ಮಾಡಿಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಇದು ರಾಮಚಂದ್ರನ ಒಂದು ರಾಷ್ಟ್ರೀಯ ಆವೃತ್ತಿ ಅಂತ ಹೇಳ್ತೀನಿ, ಆವರಣ ಅಂತ ಹೇಳ್ತೀನಿ, ಆವರಿಸಿರುವ ಒಂದು ರಾಷ್ಟ್ರೀಯ ವ್ಯಕ್ತಿತ್ವ ಇದು ಶ್ರೀರಾಮನದು. ರಾಮ ಯಾವ ಧರ್ಮದ ಪ್ರತಿರೂಪ ಆಗಿದ್ನೋ ಅದಕ್ಕೆ ಎರಡು ಮುಖಗಳಿವೆ. ಒಂದು ವ್ಯಕ್ತಿ ಧರ್ಮ, ಒಬ್ಬ ವ್ಯಕ್ತಿಯಾಗಿ ಉಳಿದ ಯಾರಿಗೂ ಸಹ ಅವನು ಅನಿಷ್ಟ ಆಗಬಾರದು, ಇಷ್ಟ ಆಗಬೇಕು. ಉಳಿದ ಯಾರಿಗೂ ಸಹ ಆತಂಕವನ್ನು ಉಂಟು ಮಾಡತಕ್ಕಂಥವನಾಗಬಾರದು, ಆನಂದವನ್ನು ಉಂಟು ಮಾಡತಕ್ಕಂಥವನು ಆಗಬೇಕು. ಉಳಿದ ಯಾರಿಗೂ ಬೇಡವಾದವನು ಆಗಬಾರದು, ಎಲ್ಲರಿಗೂ ಸಹ ಅನಿವಾರ್ಯವಾದವನಾಗಬೇಕು. ಅವನ ದಿನಚರ್ಯೆ, ಅವನ ಮಾತುಕತೆ, ಅವನ ರೀತಿ ನೀತಿ ಎಲ್ಲರಿಗೂ ಸಹ ಒಪ್ಪುವಂತೆ, ಎಲ್ಲರಿಗೂ ಆಸರೆಯಾಗುವಂತೆ ಇರಬೇಕು. ಇದಕ್ಕೆ ವ್ಯಕ್ತಿ ಧರ್ಮ ಅಂತ ಹೇಳ್ತಾರೆ. ಆ ವ್ಯಕ್ತಿ ಧರ್ಮವನ್ನೇ ಕೃಷ್ಣ ಹೇಳಿರೋದು. ಧರ್ಮಂ ಆ 10 ಲಕ್ಷಣಗಳದ್ದು ಹೇಳ್ತಾನಲ್ಲ ಅವನು. ಆ 10 ಲಕ್ಷಣಗಳನ್ನು ಕನ್ನಡದಲ್ಲಿ ಬಸವಣ್ಣವರು ಹೇಳಿದರು. ಅದು ಬೇರೆ, ಇದು ಬೇರೆ ಅಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರ ಅಸಹ್ಯ ಪಡಬೇಡ, ಅನ್ಯರನ್ನ ಟೀಕೆ ಮಾಡೋದು, ನಿನ್ನನ್ನ ಬಣ್ಣಿಸಿಕೊಳ್ಳೋದು, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. 7 ಮಾತುಗಳನ್ನು ಹೇಳ್ತಾರೆ. ಇದೇ ಧರ್ಮ ಅಂತ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ.
ಪರಿಧಿ, ಇದೇ ಭಗವಂತನನ್ನು ಒಲಿಸುವ ಪರ್ಯಂತ. ಇದು ವ್ಯಕ್ತಿ ಧರ್ಮ. ಶ್ರೀರಾಮನಲ್ಲಿ ಇದೆಲ್ಲವೂ ಇರುತ್ತೆ. ಯಾವ ಈ 7 ಗುಣಗಳದ್ದು ಅಭಾವ ಅವನಲ್ಲಿಲ್ಲ, ಸಮೃದ್ಧವಾಗಿದೆ. ವ್ಯಕ್ತಿಯಾಗಿ ಧರ್ಮದ ಪ್ರತಿರೂಪ ಶ್ರೀರಾಮ. ಅದರಲ್ಲಿ ಬರೋದು ಒಂದು ಮುಖ್ಯವಾದ್ದು ವಚನ ಪರಿಪಾಲನೆ.